ಎಲ್ಲರಿಗೂ ನಮಸ್ಕಾರ. ಅತ್ತೆ ಸಸ್ಯ ಕುಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಜಿಟೇಬಲ್ ಕೂರ್ಮಾ ಮಾಡೋಕ್ಕೆ ಮಸಾಲ ಏನೇನು ಹಾಕೊತೀನಿ ಅಂತ ತೋರಿಸ್ತೀನಿ. ರುಬ್ಬಕ್ಕೆ ಕಾಯಿ 1 ಕಪ್ ಅಷ್ಟು ಹಾಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 4 ಪೀಸ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಹುರಳು ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಇಲ್ಲಾಂದರೆ ಹುಣಸೆ ಹುಳಿ ಬೇಕಾದರೂ ಹಾಕೊಬೋದು. ಆಮೇಲೆ ಹುರಿಗಡಲೆ 2 ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ. ಆಮೇಲೆ ಈರುಳ್ಳಿ ಹಾಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು, ಅದು ಹುರಳು ಮಾಡಿ ಹಾಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ಹಾಕೊಂಡಿದ್ದೀನಿ 1 ಮುಷ್ಟಿ ಆಗೋಷ್ಟು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಇದಿಷ್ಟು ಗ್ರೈಂಡಾಗಿ ರುಬ್ಕೊಳ್ಬೇಕು, ನೀರು ಹಾಕೊಳ್ಬಾರ್ದು, ರುಬ್ಕೊಬೇಕು. ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ. ಪುದೀನ ಸೊಪ್ಪಿದ್ರೆ ಹಾಕೊಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಗ್ರೈಂಡಾಗಿ ರುಬ್ಕೊಳ್ಬೇಕು. ನೀರು ಹಾಕೊಬಾರ್ದು, ಫಸ್ಟು ಗ್ರೈಂಡಾಗಿ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಬೇಕು. ಕ್ರೀಮಿಯಾಗಿ ಬರಬೇಕು. ಓಕೆನಾ? ಈಗ ಕೂರ್ಮಕ್ಕೆ ಮಸಾಲ ರೆಡಿ ಆಯಿತು. ವೆಜಿಟೇಬಲ್ ಏನು ಹಾಕ್ತೀನಿ ಅಂದರೆ ತೋರಿಸ್ತೀನಿ. ಬೀಟ್ರೋಟು, ಆಲೂಗಡ್ಡೆ, ನವಿಲುಕೋಸು, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ ಸ್ವಲ್ಪ ತೆಗ್ದಿಟ್ಕೊಬೇಕು. ಅದಿಷ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ಬಾಡಿಸ್ಕೊಂಡು ಕುಕ್ಕರಲ್ಲಿ 3 ವಿಷಿಲ್ ಕೂಗಿಸ್ಕೊತೀನಿ. ಓಕೆನಾ? ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ. ಮತ್ತು ಉಪ್ಪು ಹಾಕ್ಕೊತೀನಿ, ಕಲ್ಲುಪ್ಪು ಹಾಕ್ಕೊತೀನಿ. ಬೇಯಿಸ್ಕೊಬೇಕಾದ್ರೆ ಕಲ್ಲುಪ್ಪು ಹಾಕ್ಕೊತೀನಿ. ಅರಿಶಿನ ಇದ್ದರೆ ಅರಿಶಿನ ಹಾಕ್ಕೊಬೋದು ಸ್ಟಾರ್ಟಿಂಗೆ, ಇಲ್ಲಾಂದ್ರೆ ಆಮೇಲೆ ಹಾಕ್ತೀನಿ ಅಂದರೆ ಆಮೇಲೆ ಹಾಕ್ಕೊಬೋದು. ಕಾಳು ಇದ್ದರೆ ಕಾಳು ಹಾಕ್ಕೊಬೋದು, ಇಲ್ಲಾಂದ್ರೆ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕ್ಕೊಬೋದು. ಹಸಿ ಬಟಾಣಿ ಚೆನ್ನಾಗಾಗುತ್ತೆ. ನಮ್ಮ ಬಟಾಣಿ ಸಿಕ್ಕಲಿಲ್ಲ ಅಂತ ಕಾಳು ಹಾಕ್ಕೊಂಡೆ ಅಷ್ಟೇ. ಈಗ 3 ವಿಷಿಲ್ ಕೂಗಿಸಿ ತೆಗ್ದಿಟ್ಕೊಳ್ತೀನಿ. ಸ್ವಲ್ಪ ನೀರು ಮುಳುಗೋಷ್ಟು ಹಾಕ್ಕೊಬೇಕು, ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಳ್ಬೇಕು. ಆಮೇಲೆ 3 ವಿಷಿಲ್ ಕೂಗಿಸಿ ತೆಗ್ದಿಟ್ಕೊಂಡಿದ್ದೀನಿ. ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ತುಪ್ಪ, ಏಲಕ್ಕಿ, ಲವಂಗ ಹಾಕ್ಕೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಹಾಕ್ಕೊಬೋದು. ನಾನು ಹಾಕ್ಕೊಂಡಿದ್ದೀನಿ, ಅದೇನೋ ಸ್ಕಿಪ್ ಆಗಿದೆ. ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದು ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ. ಅದು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ವೆಜಿಟೇಬಲ್ ತರಕಾರಿ ಬೇಯಿಸಿ ತೆಗ್ದಿಟ್ಕೊಂಡಿದ್ದೀನಲ್ವ, ಅದು ಹಾಕ್ಕೊಳ್ಬೇಕು. ಇದು ಫ್ರೈ ಆದಮೇಲೆ ಅದು ಹಾಕ್ಕೊಳ್ಬೇಕು. ತರಕಾರಿ ಬೆಂದಿದೆ. ಈಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡು ಕೈ ಆಡಿಸ್ಬೇಕು. ಒಂದ್ಸತಿ ಕೈ ಆಡಿಸ್ಕೊತಾ ಇದ್ದೀನಿ. ನೀರು ಜಾಸ್ತಿ ಹಾಕ್ಬಾರ್ದು, ಇಷ್ಟಿದೆ ಅಷ್ಟೇ ಹಾಕ್ಕೊಳ್ಬೇಕು. ತರಕಾರಿಗೆ ಎಷ್ಟು ನೀರು ಹಾಕಿರ್ತೀವೋ ಅಷ್ಟೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು. ಅಕಸ್ಮಾತ್ ನಿಮಗೆ ಗಟ್ಟಿ ಅನಿಸ್ತು ಅಂದರೆ ಬೇಕಾದ್ರೆ ನೀರು ಹಾಕ್ಕೊಳ್ಬೋದು. ನೀರು ಹತ್ರ ಮಾಡ್ಕೊಬೋದು, ಗಟ್ಟಿ ಆದರೂ ಮಾಡ್ಕೊಬೋದು. ಪೂರಿಗೆ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿನೇ ಬೇಕು. ಆಮೇಲೆ ಕೈ ಆಡಿಸ್ಕೊಂಡು ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಬೋದು. ನಾನು ಸ್ವಲ್ಪ ಒಂದು 1/4 ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ. ಕೈ ಆಡಿಸ್ಕೊಂಡು ಅರಿಶಿನ ಹಾಕ್ಕೊಳ್ಬೇಕು. 1/4 ಸ್ಪೂನ್ ಅರಿಶಿನ ಹಾಕ್ಕೊಳ್ಬೇಕು. ಕೈ ಆಡಿಸ್ಕೊಂಡು ಚೆನ್ನಾಗೆ ಅರಿಶಿನ ಹಾಕ್ಕೊಂಡಿದ್ದೀನಿ 1/4 ಸ್ಪೂನು. ಮತ್ತು ಕೈ ಆಡಿಸಿ ನಾನು ರುಬ್ಬಿ ಇಟ್ಕೊಂಡಿದ್ದೆನಲ್ಲ ಮಸಾಲ, ಅದು ಹಾಕ್ಕೊಳ್ತಾ ಇದ್ದೀವಿ. ಹಾಕಿ ಕೈ ಆಡಿಸ್ಬೇಕು ಚೆನ್ನಾಗೆ. ಬುಡ ಹಿಡಿಬಾರ್ದು, ಯಾಕಂದರೆ ಕಾಯಿ ಹಾಕ್ಕೊಂಡಿರ್ತೀವಲ್ಲ, ಬುಡ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೈ ಆಡಿಸ್ಕೊತಾನೆ ಇರಬೇಕು. ದೋಸೆಗೂ ಚೆನ್ನಾಗಾಗುತ್ತೆ. ಆಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ. ಆಮೇಲೆ ನಿಂಬೆಹಣ್ಣಿನ ರಸ, ಯಾಕಂದರೆ ಟೊಮೆಟೊ ಹುಳಿ ಅನಿಸ್ಲಿಲ್ಲ ಅಂದರೆ ಬೇಕಾದ್ರೆ ಹುಳಿ ಹಾಕ್ಕೊಳ್ಬೋದು. ಅದಕ್ಕೆ ನಾವು ನಿಂಬೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. 1 ಲಿಂಬೆಹಣ್ಣು ಹಾಕ್ಕೊಳ್ಬೇಕು. ಆಮೇಲೆ ಕಸ್ತೂರಿ ಮೇಥಿ ಹಾಕ್ಕೊಟ್ರೆ ಇನ್ನೂ ಚೆನ್ನಾಗಾಗುತ್ತೆ. ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೇಥಿ. ಮೇಲ್ಗಡೆ
ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕ್ಕೊಳ್ಬೋದು. ಜೊತೆ ಕೈ ಆಡಿಸ್ಕೊಂಡು ಕೊತ್ತಂಬರಿ ಸೊಪ್ಪಿದ್ರೆ ಹೆಚ್ಕೊಂಡು ಸಣ್ಣಕ್ಕೆ ಮೇಲ್ಗಡೆ ಹಾಕೊಂಡಿದ್ದೀವಿ. ರೆಡಿ ಆಯಿತು ವೆಜಿಟೇಬಲ್ ಕೂರ್ಮಾ. ಒಂದ್ಸತಿ ಕುದಿಸಿ ಕೈ ಆಡಿಸ್ಕೊಂಡು ಆಫ್ ಮಾಡಿಬಿಟ್ರೆ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ವಿಡಿಯೋ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪೂರಿ ಜೊತೆ ವೆಜಿಟೇಬಲ್ ಕೂರ್ಮಾ. ಥ್ಯಾಂಕ್ ಯು.